I give all my respect, my love and affection. Reciprocally, I can expect from you that your love on my land, on our land. ಈಗ ನಿಮ್ಗೆ ಕನ್ನಡದಲ್ಲಿ ನಾವು ಹೇಳಬೇಕಾ, ಇಂಗ್ಲಿಷ್ನಲ್ಲಿ ಹೇಳಬೇಕಾ, ತಮಿಳಿನಲ್ಲಿ ಹೇಳಬೇಕಾ, ಯಾವ್ದ್ರಲ್ಲಿ ಹೇಳಬೇಕು ನೀವು ಕೇಳಿ ಸರ್. ಕನ್ನಡದಲ್ಲಿ ಹೇಳ್ತೀನಿ. ಈಗ ನಮ್ಮ KGF SP ಡಿಸ್ಟಿಕ್ ಇದೆ, ಸುದ್ದಿ ಬಂದಿದೆ ಪತ್ರಿಕೆನಲ್ಲಿ. ಆಮೇಲೆ ನಮ್ಮ ಇವರು ಅಡ್ವೊಕೇಟು ಅವರು ಸುದ್ದಿಯಲ್ಲಿದ್ದಾರೆ, ಈ ತರ ಚೇಂಜ್ ಆಗಬಾರ್ದು SP ಆಫೀಸರ್. ಆಮೇಲೆ ನಮ್ಮ MLA ಮೇಡಮ್ ಅವರು ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ, ಆ ಥರ ಏನು ಸುದ್ದಿ ಇಲ್ಲ, ಆ ಥರ ಯಾರು ಮಾಡೋದಿಲ್ಲ, ನನ್ಗೆ ಗೊತ್ತಿಲ್ಲ ಹೆಂಗೆ ಅವ್ರು ಮಾಡ್ತಾರೆ, ಇದು ಫಾಲ್ಸ್ ಮೆಸೇಜ್ ಹೇಳಿದ್ದಾರೆ. ಹಂಗಿದ್ರೆ ನಮ್ಮ ಅಡ್ವೊಕೇಟ್ ಹೇಳಿದ್ದು ಫಾಲ್ಸ್ ಮೆಸೇಜ್ ಏನಾಗುತ್ತೆ. ನಾನು ಒಂದು ಅಡ್ವೊಕೇಟ್, ಐ ಕ್ಯಾನಾಟ್ ಪುಟ್ ಇನ್ ಡೌನ್. ನಮ್ಮ ಅಡ್ವೊಕೇಟ್ ಗೊತ್ತಿರೋದು ಅವರು ಸುದ್ದಿ ಬಂದಿದೆ, MLA ಅವರು ನೀವು ನೋಡ್ಕೊಳ್ಬೇಕು, ಇದನ್ನ ನಾವು ಬಿಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ ಹಂಗೆ ನಾವು ಮಾಡಿದ್ವಿ. ಓಕೆ, ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಈಸ್ ಡಾಕ್ಟರ್ ಪರಮೇಶ್ವರ್ ಅವರು, ಹೋಮ್ ಮಿನಿಸ್ಟರ್ ಅವರು ನಮ್ಮ ಖಾರ್ಗೆ ಮಗನು ಖಾರ್ಗೆ ಅವರು, ಇಲ್ವಾ ಸರ್? ಇವ್ರು ಇರೋದು ಯಾವ ಏರಿಯಾ? ತುಮಕೂರು ಡಿಸ್ಟಿಕ್. ಅಲ್ಲಿ ತುಮಕೂರಿನಲ್ಲಿ ಸಬ್ ಡಿವಿಷನ್ ಇದೆ, ಹೊಸ ಪೊಲೀಸ್ ಸ್ಟೇಷನ್ ನೀವು ಮಾಡ್ಬೋದು. ಸರ್ಕಾರ ಕಡೆ ಫಿನಾನ್ಸ್ ಕಡಿಮೆ ಇದೆ ಇಲ್ವೋ ನಮ್ಗೆ ಗೊತ್ತಿಲ್ಲ, ಅದು ಫಿನಾನ್ಸ್ ಮಿನಿಸ್ಟರ್ ಗೊತ್ತಿದೆ. ಯಾವ್ದು ಖರ್ಚು ಮಾಡಬೇಕು? ಪಕ್ಕದಲ್ಲೇ ಬೆಳಗಾಂ ಇದೆ, ಬೀದರ್ ಇದೆ, ಡಿಸ್ಟಿಕ್ಗಳು ಅಲ್ಲೆಲ್ಲ ಸಬ್ ಡಿವಿಷನ್. ಇದಕ್ಕೂ KGF ನಲ್ಲಿಂದ ಶಿಫ್ಟ್ ಮಾಡಿಬಿಟ್ರೆ ಖರ್ಚಾಗೋದಿಲ್ವೇ? ಕೇಳೋರು ಯಾರು ಇಲ್ವೇ? ಇದು ಯಾರು ಕೇಳಬೇಕು? MLA ಕೇಳಬೇಕಾ ಇಲ್ವಾ? ನಮ್ಮ MLA ಕೇಳಬೇಕಿಲ್ವಾ ಸರ್? ನಾವು ಏನಾದ್ರು ಕೇಳಿದ್ರೆ MLA ಕೋಪ ಬರುತ್ತೆ. ನಾನು ಇಷ್ಟೋ ಪೂಜಾ ಮಾಡ್ತಾ ಇದ್ದೇನೆ, ಇವತ್ತಿನ ದಿನದಲ್ಲಿ ಹಾಕಿದಾರು ಯಾವ್ದು ಪೂಜಾ ಇಲ್ವಾ ಸಮಯ? ದಿನಾ ಪೂಜಾ ಇವ್ರು ಹಾಕ್ತಾರ, ಕೆಳಗಡೆನೆ ಈ ಕೆಸಗಳು ತೆಗಿಯೋದಿಲ್ಲ, ಈ ಕೆಸಗಳು ಹಿಂಗಿದೆ. ಯಾವ್ದಪ್ಪ ಸುದ್ದಿ ಕರೆಕ್ಟು? ತೋರ್ಸರ್ ಹಂಗೆ, ಇಂಥ ಫಸ್ಟ್ ಗೀತಾ ರೋಡ್ ನಲ್ಲಿ ಕೆಸಗಳು ಹಿಂಗಿದೆ, ಕಮಿಷನ್ ನೋಡೋದಿಲ್ಲ. ಮೇಡಮ್ ಕೇಳಿದ್ರೆ ನಾನು ಪೂಜಾ ಮಾಡ್ತಾ ಇದ್ದೇನೋ, ಕುಡಿಯೋಕೆ ನೀರಿಲ್ಲ ಪೂಜಾ ಮಾಡ್ತಾ ಇದ್ದೇನೋ. ಇದು ಈಗ SP ಆಫೀಸ್ ಹೋದ್ರೆ ನಮ್ ಗೌರವ ಹೋಗುತ್ತೆ ಅಂತ ಅರ್ಥ. ಇಟ್ ಇಸ್ ಅ ಪ್ರೆಸ್ಟೇಜ್ ಟು KGF. KGF ನಲ್ಲಿ ಇರೋ ಟೈಮಲ್ಲಿ ನಮ್ಮ ಶ್ರೀಮಾನ್ ಸಂಪಂಗಿ ಅವರು ಇರೋ ಟೈಮ್ನಲ್ಲಿನೇ, ಅವರು ಸರ್ಕಾರ ಇರೋ ಟೈಮ್ನಲ್ಲೇ ಹೋಮ್ ಗಾರ್ಡ್ ಇಲ್ಲಿಂದ ಶಿಫ್ಟ್ ಮಾಡಿಬಿಟ್ರು. ಈ ಹೋಮ್ ಗಾರ್ಡ್ಗಳಿಗೆಲ್ಲ 10 ರೂಪಾಯಿ 15 ರೂಪಾಯಿ ಕೊಟ್ಕೊಂಡಿರೋ ಟೈಮ್ನಲ್ಲಿ ಈಗ ರೈಲ್ವೆ ಮಿನಿಸ್ಟರ್, ಯೂನಿಯನ್ ಸ್ಟೇಟ್ ರೈಲ್ವೆ ಮಿನಿಸ್ಟರ್ ಸೋಮಣ್ಣ ಅವರು ಅವತ್ತು ಪ್ರಿಸನ್ ಅಂಡ್ ಹೋಮ್ ಗಾರ್ಡ್ ಮಿನಿಸ್ಟರ್, ಅವ್ರು KGF ಕರ್ಕೊಂಡು ಬಂದು ನಾನು 100 ರೂಪೀಸ್ ಮಾಡಿಕೊಟ್ಟಿದ್ವಿ ನನ್ನ ಕೆಪಾಸಿಟಿಗೆ. ಎಷ್ಟೋ ಅದನ್ನು ಶಿಫ್ಟ್ ಮಾಡಿಬಿಟ್ರು. ಈಗ SP ಆಫೀಸ್ಗೆ ನಾವು ಏನ್ ಕೇಳ್ತೀವಿ ಅಂದ್ರೆ, ಎಲ್ಲ ಕಡೆ ಅಪಾಯಿಂಟ್ಮೆಂಟ್ ಆಗ್ತಾ ಇದೆ. ನೆಕ್ಸ್ಟ್ ಮಂತ್ ಪೊಲೀಸ್ ಕಾನ್ಸ್ಟೇಬಲ್ಸ್ಗೂ KGF ಬಿಟ್ಟು ಮೈಸೂರಿನಲ್ಲಿದೆ, ಕೋಲಾರ್ನಲ್ಲಿದೆ, ಎಲ್ಲ ಕಡೆ ಇದೆ. ನನಗೆ ಮಾಹಿತಿಗೆ ಇದೆ ನಮ್ಮ ಹತ್ರ. ಮೈಸೂರು 50, ತುಮಕೂರು, ಕೋಲಾರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ನೋ ವ್ಯಾಕೆನ್ಸಿ ಫಾರ್ KGF. ಜವಾನ್ ತರ ಇದ್ದಾರೆ ನಮ್ಮ KGF ನಲ್ಲಿ. ಆ ಕಾಲದಲ್ಲಿ ನಾವು ತಮಿಳು ಓದಿ ಕಾನ್ಸ್ಟೇಬಲ್ ರಿಟರ್ನ್ ಎಕ್ಸಾಮಿನೇಷನ್ ಫೇಲ್ ಆಗೋದು. ಈಗ ಎಲ್ಲ ಕನ್ನಡನೇ ಓದ್ತಾ ಇದ್ದಾರೆ, ಜವಾನ್ಗಳಿದ್ದಾರೆ. ಅದ್ರ ಕಾರಣ ಏನು? ಇದು ಶಿಫ್ಟ್ ಆಗೋದ್ ಜಾಗಕ್ಕೆ ಯಾತಕ್ಕೆ ಅಪಾಯಿಂಟ್ಮೆಂಟ್ ಆಗುತ್ತೆ. ನಮ್ಮ ಮೈಂಡ್ಗೆ ಅದು ಬರೇ ಬರುತ್ತೆ. ನಿಮ್ಮ ಮೈಂಡ್ಗೆ ಏನ್ ಬರುತ್ತೆ ನೀವು ನೋಡಿ, ಇಲ್ವಾ? ಇಷ್ಟೆಲ್ಲ ನಾವು ಹೋರಾಟ ಮಾಡಿ ಲಾಸ್ಟ್ ಟೈಮ್ ನಿಲ್ಸಿದ್ವಿ SP ಆಫೀಸ್ನ, ಗೌರವಕ್ಕೋಸ್ಕರ, ಪ್ರೆಸ್ಟೇಜ್ಗೋಸ್ಕರ. ಇದು ಈ ಕಾಲದಲ್ಲಿ ಆಗಿಲ್ಲ, ಯಾವ ಕಾಲದಲ್ಲಿ ಆಗಿರೋದು. PGR ಸಿಂಧ್ಯಾ ಅವರು ಹೋಮ್ ಮಿನಿಸ್ಟರ್ ಆಗಿರೋ ಟೈಮ್ನಲ್ಲಿ, 94ನಲ್ಲಿ ಅವರು ಚಾಲೆಂಜ್ ಮಾಡಿದ್ರು, ಆ KGF ಮಾತಾಡಿದ್ರೆ KGF SP ತೆಗಿತೀವಿ ಚಾಲೆಂಜ್ ಮಾಡಿದ್ವಿ ನಾನು. ಶ್ರೀಮಾನ್ ದೇವೇಗೌಡರು ಇದ್ರು, ಆಮೇಲೆ JH ಪಟೇಲ್ ಸಾಹೇಬ್ರು ಇದ್ರು, ನಾನು ಬಿಟ್ಟೇ ಇಲ್ಲ.
ಈಗ ರೌಡಿಸಮ್ ಕಡಿಮೆ ಆಗಿದ್ರಿ ನಾ ಚೇಂಜ್ ಮಾಡ್ತೀನಿ ಹೇಳಿದ್ರು ಅವರು. ರೌಡಿಸಮ್ ಜಾಸ್ತಿ ಆಗ್ಬಿಟ್ರೆ ಐಜಿ ಆಫೀಸ್ ಆಗ್ತೀರಾ ಅಂತ ಕೇಳಿದ್ದೀನಿ ನಾನು. ಅವತ್ತು ಹೌಸ್ನಲ್ಲಿಂದ ನಡೆದಿರೋದು ರೆಕಾರ್ಡ್ ಇದೆ. ಆಮೇಲೆ MP ಪ್ರಕಾಶ್ ಅವ್ರ ಕಾಲದಲ್ಲಿ ಬಂದಿದ್ರು ಇದನ್ನ ಸಿಟ್ ಮಾಡ್ಬೇಕಂತ, ನಾನ್ ಬಿಟ್ಟಿಲ್ಲ. ಅವತ್ತು ಶ್ರೀಮಾನ್ ಕುಮಾರಸ್ವಾಮಿ ಈಗ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಆಗಿದ್ದಾರೆ, ರೆಕಾರ್ಡ್ ನಲ್ಲಿದೆ. ಈಗ ನಮ್ಮ MLA, ನಾನು ಒಂದು ಎಂಪ್ಲಾಯ್ ಸನ್ನು, BJML ಎಂಪ್ಲಾಯ್ ಮಗ. ಮೇಡಮ್ ಹಂಗಿಲ್ಲ, ಬಹಳ ಓದಿರೋರು, ಮಂತ್ರಿ ಮಗಳು. ಯಾರ ಮಗಳು? ಮಂತ್ರಿ ಮಗಳಪ್ಪ. ನಾವು ಲೇಬರ್ ಮಕ್ಕಳು, ನಾವು ಹೋರಾಟ ಮಾಡ್ತೀವಿ ಮಣ್ಣಲ್ಲಿ. ನಿಮ್ ತಂದೆ ಮಿನಿಸ್ಟರ್ ಆಗಿದ್ದಾರೋ, ಯೂನಿಯನ್ ಮಿನಿಸ್ಟರ್ ಆಗಿದ್ದಿರೋರು. ನೀವು ಸುಳ್ಳು ಹೇಳ್ತಿರೋ ನಿಜ ಹೇಳ್ತಿರೋ ನಮ್ಗೆ ಗೊತ್ತಿಲ್ಲ. ಈ SP ಆಫೀಸ್ ಹೋಗುತ್ತಾ ಇಲ್ವಾನು ನಾವು ಬರೀ ಬಾಯಿನಲ್ಲಿ ಹೇಳ್ಬಿಟ್ಟು, ಲಾಸ್ಟ್ ಟೈಮ್ ಹಂಗೆ ಮಾಡಿದ್ರು. ಆತರ ಏನು ಸುದ್ದಿ ಬಂದಿಲ್ಲ ನನಗೂ. ಎಲ್ಲ 2 ದಿವಸನಲ್ಲಿ ನಾನು ಫಾಸ್ಟ್ ಹಂಗರ್ ಸ್ಟ್ರೈಕ್ ಕೂತ್ಕೊಳ್ತೇನೋ, ಇದು ಶಿಫ್ಟ್ ಆಗ್ಬಾರ್ದು ಹೇಳಿರೋ ಅಮ್ಮನೇ ಇದು. MLA ಆದ್ರೆ ಒಂದು ರಾಣಿ ತರ ಅಲ್ವಾ? ಕ್ವೀನ್ ಆಫ್ KGF ಬರೀತಾರೆ ಕೆಲವರು ಪೇಪರ್ನಲ್ಲಿ, ಪವರ್ಫುಲ್ ಹುಲಿನು ಬರೀತಾರೋ, ಹೆಣ್ಮಗಳು ಹುಲಿನು ಬರೀತಾರೋ. ಸ್ವಲ್ಪ ತೋರಿಸ್ಬೇಕಲ್ವಾ ನಿಮ್ ಪವರ್ನ? ನಿಮ್ ತಂದೆನೂ ಇದ್ದಾರೋ, ತೋರಿಸಿ ಅದನ್ನ ಸ್ಟಾಪ್ ಮಾಡ್ಲೇಬೇಕು. ಸರ್ KSM PU ಕಾಲೇಜ್ ತಗೊಂಡ್ ಬಂದಿದ್ದೇನೆ, ಎಲ್ಲ ಪಬ್ಲಿಸಿಟಿ ಮಾಡಿದ್ರು, ನಿಮ್ಗೆಲ್ಲ ಗೊತ್ತಿದೆ, ಪ್ರೆಸ್ ಅವ್ರಿಗೆಲ್ಲ. ಇದನ್ನ ಅಲ್ಲಿ ರಿಜೆಕ್ಟ್ ಮಾಡಿರೋದು. ಫ್ಯಾಕಲ್ಟೀಸ್ ಇಲ್ಲ, ಸ್ಟೂಡೆಂಟ್ಸ್ ಇಲ್ಲ, ಎತ್ತು ಬಿಸಾಗ್ರಿ KGF ಬಿಸಾಕ್ಬಿಟ್ಟು. ಇಲ್ಲಿ PU ಕಾಲೇಜಿನಲ್ಲಿ ಲ್ಯಾಬ್ ಇದ, ಚೆಕ್ ಮಾಡಿ. ಫ್ಯಾಕಲ್ಟೀಸ್ ಇದ, ಲೆಕ್ಚರರ್ಸ್ ಇದ್ದಾರಾ, ಟೀಚರ್ಸ್ಗಳು ಇದ್ದಾರಾ? ಬರೀ ರೋಡ್ಗಳು ಹಾಕ್ತೀರಿ. ಎಲ್ಲಿ ಹಾಕಿದ್ರಿ ರೋಡು? ನಾವಿರೋ ಜಾಗ 27th ವಾರ್ಡ್ನಲ್ಲಿ 7 ಕ್ರಾಸ್ ಇದೆ, 7 ಸಬ್ ಕ್ರಾಸ್ ಇದೆ. ಒಂದು ರೋಡ್ ಹಾಕಿದಾರ ತೋರಿಸಿ. ಈ ಮೈನಿಂಗ್ ಕಡೆ ಕಾಲೇಜ್ ಹೋಗೋ ಸ್ಟೂಡೆಂಟ್ಗೋಸ್ಕರ ನನ್ನ ಕಾಲೇಜಲ್ಲಿ ಹಾಕಿರೋ ರೋಡು, ಮೈನಿಂಗ್ ಕಡೆ ಯಾವ ಕಡೆ ಹಾಕಿದಾರೆ ರೋಡ್ ಕೇಳಿ. ಬರೀ ಎಲ್ಲೆಲ್ಲಿ ಕಮಿಷನ್ ಬರುತ್ತೆ ಅಲ್ಲಿ ನಾವು ಹಾಕ್ತಿವಿ ಅಂದ್ರೆ ನೀವು ಕಮಿಷನ್ ತಗೊಳ್ತಿರೋ ಬಿಡ್ತಿರೋ ನಮ್ಗದ ಕ್ಯಾರ ಇಲ್ಲ, ಅದಕ್ಕೆ ನಮ್ಗೆ ಗೊತ್ತೇ ಇಲ್ಲ. ದೇರ್ ಇಸ್ ನೋ ಎವಿಡೆನ್ಸ್, ಐ ಕೆನಾಟ್ ಗಿವ್ ಎವಿಡೆನ್ಸ್. ಬಟ್ ಪೂಜೆ ಮಾಡ್ತೀರಿ, ಏತ್ಕಂತ ಎವಿಡೆನ್ಸ್ ಇಲ್ಲ ಅಂದ್ರೆ ನೀವು ಸೌಕರ್ ಮಗಳು, ನೀವು ಹೋಗಿ ಕಮಿಷನ್ ತಗೊಳ್ತೀರಾ? ತಗೊಳ್ಳೋದಿಲ್ಲ. APM ಶಾಲೆ ಎಲ್ಲಿಯೋ ಹಾಕ್ತೀರಿ. ಆ ಬಂಡೆಗಳೆಲ್ಲ ಓಡಿದ್ರು, ಆ ಬಂಡೆ ಹೊಡಿಯೋದಕ್ಕೆಲ್ಲ ಎಷ್ಟು ಕಮಿಷನ್ ಹೋಗಿದೆ ಅನ್ನೋದು ಜನ ಮಾತಾಡೋದು. ನಾನು ಹೋಗಿ ನೋಡಕ್ಕಾಗತ್ತಾ? ಈ ತರ ಇದೆ ಸರ್. ಆದ್ರಿಂದ SP ಆಫೀಸ್ ಇಲ್ಲಿಂದ ಹೋಗಬಾರ್ದು. ಇದು ನಮ್ಮ ಮಣ್ಣಿನ ಗೌರವ, KGF ಹಿಸ್ಟ್ರಿ. ಇದರಲ್ಲಿ ಮಿನಿಸ್ಟರ್ ಅವರು ಯೋಚನೆ ಮಾಡಬೇಕು. ಡೆಪ್ಟಿ CM ಇಲ್ಲಿ ಬುದ್ಧಿಸ್ಟ್ ಟೆಂಪಲ್ ಬರ್ತಾರೋ, ಬಂದ ಮೇಲೆ ಬಹಳ ಗೌರವವಾಗಿ ಹೇಳಿದ್ರು. ಅಂಬೇಡ್ಕರ್ ಕಾಲ್ ಜಾಗ ಇಟ್ಟಿರೋದನ್ನ ಅವ್ರ ಊರಿನಲ್ಲಿ ಇಟ್ಟಿದಾರಾ? ನೀವ್ ಹೇಳಿ ಸರ್, ಬೇರೆ ಕಡೆ ಎಲ್ಲ ಇಟ್ಟಿದಾರಾ? KGF ನಲ್ಲಿ ಇಟ್ಟಿರೋದು ಅವ್ರ ಜಾಗ, ಅವ್ರ ಮಣ್ಣಿನ ಮಗ. ಅವ್ರು ಲೇಬರ್ ಮಿನಿಸ್ಟರ್ ಇರೋ ಟೈಮ್ನಲ್ಲಿ ಈಗೆಲ್ಲ ಕೆಲಸ ಮಾಡ್ತಾ ಇದಾರಲ್ವಾ? ಜಾತಿ ಮೇಲೆ ಬೇಡ, ಇವ್ನು ಎಂಟವ್ರು ಕೆಲಸ ಮಾಡೋದ್ರೆ ಅವ್ರು ಮಾಡಿ ಕೊಟ್ಟಿರೋದು, ESA ಅವ್ರು ಮಾಡಿ ಕೊಟ್ಟಿರೋದು, ಇವ್ರು ಬೋನಸ್ ಅವ್ರು ಮಾಡಿ ಕೊಟ್ಟಿರೋದು, ಎಲ್ಲ ಫೆಸಿಲಿಟೀಸ್ ಮಾಡಿ ಕೊಟ್ಟದ್ದು ಅವ್ರ ಲೇಬರ್ ಮಿನಿಸ್ಟರ್ ಇರೋ ಟೈಮ್ನಲ್ಲಿ. ಅಂತ ವ್ಯಕ್ತಿ ಬಂದಿರೋ ಜಾಗ, ಹಿಸ್ಟಾರಿಕಲ್ ಜಾಗ ಇದು. ಅಲ್ಲೇ ಹಂಪಿ ಬಿಡು, ಓಲ್ಡ್ ಆಗಿದ್ದ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿಬಿಡೋಣ? ಇಲ್ಲಲ್ಲ, ಹಿಸ್ಟಾರಿಕಲ್ ಅಂದ್ರೆ KGF ಹಿಸ್ಟಾರಿಕಲ್ ಇಲ್ವಾ? ಬೆಂಬಲ್ ಸ್ಟೇಷನ್ ಇದೆ, ರೈಲ್ವೆ ಸ್ಟೇಷನ್. ಅದು ಬಿಟ್ರೆ ಕೊರಮಂಡಲ್ ಇದೆ, ಅದು ಬಿಟ್ರೆ ಉರ್ಗಮ್ ಇದೆ, ಅದು ಬಿಟ್ರೆ ಚಾಂಪಿಯನ್ ಇದೆ, ಅದನ್ನು ಬಿಟ್ರೆ ಮಾರಿಗುಪ್ಪಮ್ ಇದೆ. ಯಾವ ಕಾನ್ಸ್ಟಿಟ್ಯೂಷನ್ ರೈಲ್ವೆ ಸ್ಟೇಷನ್ ಇದೆ? ಆದ್ರಿಂದ ಡೇ ಬೈ ಡೇ ಎವ್ರಿಥಿಂಗ್ಸ್ ಗೋಯಿಂಗ್ ಔಟ್ ಫ್ರಮ್ ದಿಸ್ KGF. ಮೇಡಮ್ ಅವರು ಸುಳ್ಳು ಹೇಳ್ಕೊಂಡು ನಾನು ಒಳ್ಳೇದ ಮಾಡ್ತೇನೆ. 800 acres ನಾನು ತಕೊಂಡಿದ್ವಿ ಏನ್ ಹೇಳಿದ್ರಿ? 800 acres ತಗೊಂಡಿರೋದಕ್ಕೆ ನೀವು APM KGF ನಲ್ಲಿ ಯಾಕೆ ಆಗಿಲ್ಲ? ಆ ಲ್ಯಾಂಡ್ ನಲ್ಲಿ ಯಾಕೆ ಆಗಿಲ್ಲ? ಈಗ ಇವರು ಪ್ಯಾರಾಮಿಲಿಟರಿ ಬರ್ಬೇಕು, ಅದ್ಯಾತಕ್ಕೆ ಬಂದಿಲ್ಲ? ಅದಕ್ಕೆ ಕೇಳಿಲ್ಲ ನೀವು? ಇಂಡಸ್ಟ್ರಿಗಳು ಮಾಡ್ತೀವಿ, ಇಷ್ಟು ಇಂಡಸ್ಟ್ರಿ ಬರ್ತೀರನ್ನ ಅವ್ರು ಕುಡಿಯೋಕೆ ನೀರೆಲ್ಲಿ ಕೊಡ್ತೀರಿ? ಎಲ್ಲಿಂದ ಕೊಡ್ತೀರಿ ನೀರು ಅವ್ರಿಗೂ? ವೇರ್ ಇಸ್ ಯುವರ್ ಫ್ಯಾಕಲ್ಟೀಸ್ ಆಫ್ ದಟ್? ವೇರ್ ಇಸ್ ಯುವರ್ ಫೆಸಿಲಿಟೀಸ್? ಯು ಮೇಡ್ ಇಟ್. ನಮ್ಗೆ ಯಾರು ಕೇಳೋಕಿಲ್ಲ. ದುಡ್ಡು ಕೊಟ್ರೆ ಜನ ಓಟ್ ಹಾಕ್ಬಿಡ್ತಾರೋ? ಏನು 500-1000 ರೂಪಾಯಿ ಕೊಟ್ರೆ ಓಟ್ ಹಾಕ್ತಾರೋ? ಯಾರು ನಮ್ಗೆ ಕೇಳೋದು? ಲೀಡರ್ಗಳೇ ಇಲ್ಲ, ಯೋಚನೆ ಮಾಡ್ಕೊಟ್ಟಿದ್ದಾರ. KGF ಮೇಲೆ ಹುಟ್ಟಿರೋನು